ಅಂಬೇಡ್ಕರ್ ಜಯಂತಿಯಂದು ಜ್ಞಾನಾರ್ಜನೆಗಾಗಿ ಜ್ಞಾನಪ್ರಕಾಶ ಸ್ವಾಮೀಜಿ ಆಗಮನ. ಮೇ 2ರಂದು ಮಾಷಾಳದಲ್ಲಿ ಸಂವಿಧಾನ ಶಿಲ್ಪಿ ಜಯಂತ್ಯೋತ್ಸವ. ಹೌದು ವೀಕ್ಷಕರೇ, ಅಫ್ಜಲ್ಪುರ ತಾಲೂಕಿನ ಮಾಷಾಳ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಪ್ರಯುಕ್ತವಾಗಿ ಉರಿಲಿಂಗ ಪೆದ್ದೇಶ್ವರ ಮಠ ಮೈಸೂರು ಪೀಠದ ಜ್ಞಾನಪ್ರಕಾಶ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಅದ್ದೂರಿ ಕಾರ್ಯಕ್ರಮ ಜರುಗಲಿದೆ ಎಂದು ಮಾಷಾಳ ಗ್ರಾಮದ ಡಾಕ್ಟರ್ BR ಅಂಬೇಡ್ಕರ್ ಜಯಂತ್ಯೋತ್ಸವ ಸಮಿತಿ ವತಿಯಿಂದ ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸಿದರು. ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಮುಖಂಡ ಮರ್ಯಪ್ಪ ಮುಗುಡಿ, ಮೇ 2ರಂದು ಬೆಳಗ್ಗೆ 11 ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರದ ಭವ್ಯ ಮೆರವಣಿಗೆ ನಡೆಯಲಿದೆ. ತದನಂತರ ಸಾಯಂಕಾಲ 6 ಗಂಟೆಗೆ ಭಾರೀ ಬಹಿರಂಗ ಸಭೆ ಜರುಗಲಿದ್ದು, ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ಹಾಗೂ ವಿಶೇಷ ಉಪನ್ಯಾಸ ನೀಡಲು ಜ್ಞಾನಪ್ರಕಾಶ ಸ್ವಾಮೀಜಿಗಳು ಆಗಮಿಸಲಿದ್ದಾರೆ. ಸಮಸ್ತ ತಾಲೂಕಿನ ಅಂಬೇಡ್ಕರರ ಅನುಯಾಯಿಗಳು ಹಾಗೂ ಚಿಂತಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಲು ಕೋರಿದರು. ತದನಂತರ ಮಾತನಾಡಿದ ಇನ್ನೋರ್ವ ಮುಖಂಡ ದತ್ತು ವಗ್ಗೆ, ತಾಲೂಕಿನಲ್ಲಿ ಅತಿ ದೊಡ್ಡ ಗ್ರಾಮ ಹಾಗೂ ಹೆಚ್ಚು ಜನಸಂಖ್ಯೆಯುಳ್ಳ ಮಾಷಾಳ ಗ್ರಾಮದಲ್ಲಿ ಪ್ರತಿ ವರ್ಷವೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ವಿಶಿಷ್ಟ ಮತ್ತು ವಿನೂತನವಾಗಿ ಆಚರಿಸಲಾಗುತ್ತದೆ. ಈ ವರ್ಷವೂ ಕೂಡ ವಿಶೇಷವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು, ತಾಲೂಕಿನ ರಾಜಕೀಯ ಧುರೀಣರು ಹಾಗೂ ಸಮಾಜಮುಖಿ ಚಿಂತಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ಜ್ಞಾನಪ್ರಕಾಶ ಸ್ವಾಮೀಜಿಗಳು ಆಗಮಿಸಲಿದ್ದಾರೆ. ಅದಕ್ಕಾಗಿ ತಾಲೂಕಿನ ಸರ್ವಧರ್ಮೀಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಮಾಷಾಳ ಗ್ರಾಮದ ಮುಖಂಡರಾದ ಸುರೇಶ್ ಶಿಂಗೆ, ರೇವಣಪ್ಪ ಜಳಕಿ, ದತ್ತು ವಗ್ಗೆ, ಮರ್ಯಪ್ಪ ಮುಗುಡಿ, ಸಾತಪ್ಪ ಹಡಲ್ಗಿ, ಅಣ್ಣಾರಾಯ್ ಸಿಂಗೆ, ಹಿಮಾಲಯ್ ಸಿಂಗೆ, ಚೇತನ್ ಗಯಾನ್, ಪ್ರದೀಪ್ ಬೋರಟ್ಟಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬುದ್ಧ ಬಸವ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಕುರಿತು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ತಾಲೂಕಿನ ಅಭಿಮಾನ ಬಳಗಕ್ಕೆ ತಿಳಿಸುವುದೇನೆಂದರೆ, ನಾಳೆ ಬರ್ತಕ್ಕಂಥ ಮೇ 2ರಂದು ಜ್ಞಾನಪ್ರಕಾಶ ಸ್ವಾಮೀಜಿಯವರು ಸಾನ್ನಿಧ್ಯ ವಹಿಸಿ ಸನ್ಮಾನ್ಯ ಶ್ರೀ ತಾಲೂಕಿನ ಶಾಸಕರು ML ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಉದ್ಘಾಟನೆ ತರುಣ್ ಕುಮಾರ್ ML ಪಾಟೀಲ್ ಅವರ ಮುಖಾಂತರ ಮತ್ತು ಮಾಷಾಳ ಗ್ರಾಮದ ನೇತೃತ್ವ ವಹಿಸಿಕೊಂಡಿರುವಂಥ ವಿಶ್ವನಾಥ್ ರೇವರು, ಶಿವರುದ್ರಪ್ಪ ಅವಟೆ, ಧೂಳಪ್ಪ ರಾಜ ಇವರ ನೇತೃತ್ವದಲ್ಲಿ ಮತ್ತು ಧ್ವಜಾರೋಹಣ ನಿತಿನ್ V ಗುತ್ತೇದಾರ್ ಅವರ ಮುಖಾಂತರ ಮೆರವಣಿಗೆ ಚಾಲನೆ ಸನ್ಮಾನ್ಯ ಶ್ರೀ ಮಾಜಿ ಸಚಿವರು ಮಾಲಿಕೆ ಗುತ್ತೇದಾರ್ ಅವರ ಸಮ್ಮುಖದಲ್ಲಿ ಸಮಸ್ತ ಮಾಷಾಳ ಗ್ರಾಮದ ಮುಖಂಡರು ಮತ್ತು ತಾಲೂಕಿನ ಅಭಿಮಾನಿಗಳು ಮತ್ತು ಹೋರಾಟಗಾರರು, ಹಿರಿಯ ಸಾಹಿತ್ಯಗಾರರು ಮತ್ತು ಪ್ರಜ್ಞಾವಂತ ವಿಚಾರವುಳ್ಳುವಂಥ ಸಾಹಿತ್ಯಗಾರರು ಮತ್ತು ನಮ್ಮ ದಲಿತ ಮುಖಂಡರು ಹಾಗೂ ಇನ್ನುಳಿದ ಸಮಾಜದ ಮುಖಂಡರು ಎಲ್ಲರ ಒಂದು ಸಮ್ಮುಖದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಬಹು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಅದಕ್ಕಾಗಿ ತಾವೆಲ್ಲರೂ ಸಹಕಾರ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡಿಕೊಂಡು ನನ್ನೆರಡು ಮಾತುಗಳು ಮುಗಿಸುತ್ತೇನೆ. ಎಲ್ಲರಿಗೆ ಜೈ ಭೀಮ್. ಇವತ್ತಿನ ದಿವಸ ಪ್ರೆಸ್ದವರು ಕರೆಸಿ ನಾವು ಪ್ರೆಸ್ದವ್ರಿಗೆ ತಿಳಿಸೋದು ಏನಂದ್ರೆ ಜೋರ್ ಮಾತಾಡ್ಬೇಕ್ರಿ. ಏನ ಪ್ರೆಸ್ ಮೀಟ್ ಕರೆದ ಉದ್ದೇಶ ಏನಪ್ಪಾ ಅಂತಂದ್ರ, ನಾಳೆ ಬರ್ತಕ್ಕಂಥ 2ನೇ ತಾರೀಕಿಗೆ ಮಾಷಾಳ ಅತಿ ದೊಡ್ಡ ಗ್ರಾಮ ಅಫ್ಜಲ್ಪುರ ತಾಲೂಕದಾಗ ಅಲ್ಲಿ ಏನಪ್ಪಾ ಅಂತಂದ್ರೆ ನಾವು ಜಯಂತ್ಯೋತ್ಸವ ಕಾರ್ಯಕ್ರಮ 2ನೇ ತಾರೀಕಿಗೆ ಇಟ್ಕೊಂಡಿವಿ. ಅದಕ್ಕೆ ಸಾನ್ನಿಧ್ಯ ವಹಿಸಿ ಅದಂತ ನಮ್ಮ ಜ್ಞಾನಪ್ರಕಾಶ ಸ್ವಾಮೀಜಿಗಳು ಮೈಸೂರಿನಿಂದ ಆಗಮನದ. ತಾವೆಲ್ಲರೂ ಏನಪ್ಪಾ ಅಂತಂದ್ರ ಬಂದು ಆ ಕಾರ್ಯಕ್ರಮಕ್ಕೆ ಯಶಸ್ವಿ ತಂದು ಕೊಡಬೇಕಾಗಿ ತಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಮತ್ತು ವಿಶೇಷವಾಗಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಮತ್ತು ಬುದ್ಧ ಬಸವ ಅಂಬೇಡ್ಕರ್ ಜೊತೆಯಾಗಿ ನಾವು ಮಾಡೋದಿತ್ತೀವಿ. ಭಾಳ ಒಳ್ಳೆಯ ವಿಜೃಂಭಣೆಯಿಂದ ನಾವೇನಪ್ಪ ಅಂತಂದ್ರೆ ಕಾರ್ಯಕ್ರಮ ಕೊಳ್ಳುತ್ತೀವಿ. ತಾವು
ಬಂದು ಎಲ್ಲರೂ ತಾಲೂಕಿನಾದ್ಯಂತ ಬಂದು ಏನಪ್ಪ ಅಂತಂದ್ರೆ ಸಹಕಾರಗೊಳಿಸಬೇಕು, ಈ ಯಶಸ್ವಿಗೊಳಿಸಬೇಕು ಹೇಳಿ ನಮ್ಗೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಈ ಎಲ್ಲರಿಗೂ ಜೈ ಭೀಮ್. ಈ ಪತ್ರಿಕಾ ಮುಖಾಂತರ ತಿಳಿಸುವುದೇನೆಂದರೆ, ತಾಲೂಕಿನ ಅತಿ ದೊಡ್ಡ ಗ್ರಾಮವಾದ ಮಾಶಾಳ ಗ್ರಾಮದಲ್ಲಿ ದಿನಾಂಕ 2/5/2026ರಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ಆದ ಕಾರಣ ತಾಲೂಕಿನ ಎಲ್ಲ ಡಾಕ್ಟರ್ BR ಅಂಬೇಡ್ಕರ್ ಅವರ ಅಭಿಮಾನಿ ಬಳಗವನ್ನು ಆ ಜಯಂತ್ಯೋತ್ಸವಕ್ಕೆ ಬಂದು ಭಾಗಿಯಾಗಿ ಶೋಭೆಯನ್ನು ತರಬೇಕೆಂದು ತಮ್ಮಲ್ಲಿ ವಿನಂತಿಯಿಂದ ಕೇಳಿಕೊಳ್ಳುತ್ತೇನೆ. ಗ್ರಾಮದ ಸಿದ್ದರಾಮೇಶ್ವರ ಭವ್ಯ ಪಟಾಂಗಣದಲ್ಲಿ ನಾಳೆ ಬರುವ 2ನೇ ತಾರೀಕು ಮಹಾತ್ಮ ಅಂಬೇಡ್ಕರ್ ಅವರ ಒಂದು ಜಯಂತಿಯನ್ನು ಹಮ್ಮಿಕೊಂಡಿದ್ದೇವೆ. ಆದ ಕಾರಣ ಎಲ್ಲ ಅಂಬೇಡ್ಕರ್ ಅಭಿಮಾನಿ ಬಳಗ, ಬುದ್ಧ ಬಸವ ಅಂಬೇಡ್ಕರ್ ಬಳಗ, ಅಂಬೇಡ್ಕರ್ ಅವರ ಅಭಿಮಾನಿ ಬಳಗ ಕೂಡ ಎಲ್ಲರೂ ಬಂದು ಆ ಕಾರ್ಯಕ್ರಮಕ್ಕೆ ಶೋಭೆ ತಂದು ಕೊಡಬೇಕೆಂದು ಒಂದು ಕಳಕಳಿಯನ್ನು ಕೇಳಿಕೊಳ್ಳುತ್ತೇನೆ.